ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಅರೆಸ್ಟ್ ಆಗಿದ್ರು. ಸಿಐಡಿ ವಶದಲ್ಲಿದ್ದಾರೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಫುಲ್ ಡ್ರಿಲ್ ಅನ್ನ ಕೊಡ್ತಿದ್ದಾರೆ ಬಿಜೆಪಿ ಶಾಸಕನಿಗೆ ಸಿಐಡಿ ಅಧಿಕಾರಿಗಳು. ಇನ್ನು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ಭೈರತಿ ಬಸವರಾಜ್ A1 ಜಗ್ಗನ ಜೊತೆಗಿನ ನಂಟನ್ನ ಕಿತ್ಕೋದಕ್ಕೆ ಸಿಐಡಿ ಅಧಿಕಾರಿಗಳು ಇದೀಗ ಮುಂದಾಗ್ತಾ ಇದ್ದಾರೆ. ಜಗ್ಗನ ಜೊತೆಗೆ ನಿಕಟ ಸಂಪರ್ಕವನ್ನ ಹೊಂದಿದ್ರು ಶಾಸಕ ಭೈರತಿ ಬಸವರಾಜ್. ಈ ನಿಟ್ಟಿನಲ್ಲಿ ಈ ಎಲ್ಲಾ ಆಯಾಮಗಳನ್ನ ಇಟ್ಕೊಂಡು ಇಂದು ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಅರೆಸ್ಟ್ ಆಗಿದ್ರು. ಸಿಐಡಿ ವಶದಲ್ಲಿರೋ ಬಿಜೆಪಿ ಶಾಸಕ ಭೈರತಿಗೆ ಫುಲ್ ಡ್ರಿಲ್ ಅನ್ನ ಕೊಡಲಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ಭೈರತಿ ಬಸವರಾಜ್ A1 ಜಗ್ಗನ ಜೊತೆಗಿನ ನಂಟನ್ನ ಕೆತ್ಕೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜಗ್ಗನ ಜೊತೆಗಿನ ನಿಕಟ ಸಂಪರ್ಕವನ್ನ ಹೊಂದಿದ್ರು ಶಾಸಕ ಭೈರತಿ ಬಸವರಾಜ್. ಬಿಕ್ಲು ಶಿವ ಕೊಲೆಗೆ ಭೈರತಿ ಕುಮ್ಮಕ್ಕು ಹಿನ್ನೆಲೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ ಭೈರತಿ ಬಸವರಾಜ್. ಈ ಸಂದರ್ಭದಲ್ಲಿ ಸಿಐಡಿ ಡ್ರಿಲ್ ಅನ್ನ ಮಾಡ್ತಾ ಇರುವಂತದ್ದು ವಿಚಾರಣೆಯನ್ನ ಮಾಡುತ್ತೆ ಎಂದು ಹಲವು ವಿಚಾರಗಳನ್ನ ಇಟ್ಕೊಂಡು ಇಂದು ಹಲವು ಆಯಾಮಗಳಲ್ಲಿ ವಿಚಾರಣೆಯನ್ನ ಮಾಡುವಂಥದ್ದು. ಬಿಕ್ಲು ಶಿವ ಕೊಲೆಗೆ ಭೈರತಿ ಕುಮ್ಮಕ್ ಇರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಜಗ್ಗನ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದಂತಹ ಶಾಸಕ ಭೈರತಿ ಬಸವರಾಜ್ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ರ ಶಾಸಕ ಭೈರತಿ ಬಸವರಾಜ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ತನ್ನ ಮೊಬೈಲ್ ಬಚ್ಚಿಟ್ಟು ಯಾಮಾರಿಸಿದ್ರ MLA, ಅದೇ ಮೊಬೈಲ್ ನಲ್ಲಿ ಅಡಗಿದ್ಯಾ ಮರ್ಡರ್ ಸೀಕ್ರೆಟ್? A1 ಜಗ್ಗನ ಜೊತೆ ಮಾತನಾಡಲು ಬಳಸುತ್ತಿದ್ದಂತಹ ಮೊಬೈಲ್ ಅದು. ಸಿಐಡಿ ವಿಚಾರಣೆಯಲ್ಲಿ ಮೊಬೈಲ್ ಇಲ್ಲ ಅಂತ ಹೇಳಿದ್ದಾರೆ ಭೈರತಿ ಬಸವರಾಜ್. ಆದ್ರೆ A1 ಜಗ್ಗನ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ರು ಭೈರತಿ. ಇದೇ ಮೊಬೈಲ್ ಅನ್ನ ಬಳಸಿ ಮಾತುಕತೆಯನ್ನ ನಡೆಸುತ್ತಿದ್ದಂತಹ ಭೈರತಿ ಬಸವರಾಜ್ ಈ ಹಿಂದೆ ಜಗ್ಗನ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಸಿಐಡಿಯಿಂದ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದೆ ಸಿಐಡಿ. ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಸಾಕ್ಷಿ ನಾಶಕ್ಕೆ ಭೈರತಿ ಬಸವರಾಜ್ ಮುಂದಾಗಿದ್ರ, ತಲೆಮರೆಸ್ಕೊಂಡಿದ್ರು. ಅದಾದ ನಂತರ ಯಾವಾಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎರಡೂ ಕೂಡ ಜಾಮೀನನ್ನ ವಜಾ ಮಾಡ್ತು, ಆ ಸಂದರ್ಭದಲ್ಲಿ ಬೇರೆ ಆಪ್ಷನ್ಸ್ ಇರಲಿಲ್ಲ ಭೈರತಿ ಬಸವರಾಜ್ಗೆ. ತಲೆಮರೆಸ್ಕೊಂಡಿದ್ದಂತಹ ಭೈರತಿ ಬಸವರಾಜ್ ಪೊಲೀಸರ ಅತಿಥಿಯಾಗಿದ್ರು. ಇದೀಗ ಸಿಐಡಿ ಬಲೆಯಲ್ಲಿದ್ದಾರೆ. ಸಿಐಡಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆಗೆ ಮೊಬೈಲ್ ಇಲ್ಲ ಅಂತ ಹೇಳಿದ್ರು ಭೈರತಿ ಬಸವರಾಜ್. ಈ ಸಂದರ್ಭದಲ್ಲಿ ಅದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಮೊಬೈಲ್ ಬಳಸಿ ಮಾತುಕತೆಯನ್ನ ನಡೆಸಿದ್ರು ಶಾಸಕ ಅನ್ನುವಂಥ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ತನ್ನ ಮೊಬೈಲ್ ಅನ್ನ ಬಚ್ಚಿಟ್ಟು ಯಾಮಾರಿಸಿದ್ರ ಹಾಗಾದ್ರೆ ಭೈರತಿ ಬಸವರಾಜ್? ಅದೇ ಮೊಬೈಲ್ ನಲ್ಲಿ ಹಲವು ಇನ್ಫಾರ್ಮೇಶನ್ಗಳು, ಸೀಕ್ರೆಟ್ಗಳು ಅಡಗಿದ್ಯಾ? A1 ಜಗ್ಗನ ಜೊತೆ ಮಾತನಾಡೋದಕ್ಕೆ ಅದೇ ಮೊಬೈಲ್ ಅನ್ನ ಬಳಸಲಾಗ್ತಾ ಇತ್ತ? ಸಿಐಡಿ ವಿಚಾರಣೆಯಲ್ಲಿ ಈ ಎಲ್ಲಾ ಆಯಾಮಗಳನ್ನ ಇಟ್ಕೊಂಡು ವಿಚಾರಣೆಯನ್ನ ಮಾಡಲಾಗುತ್ತೆ. ಅಧಿಕಾರಿಗಳು ಕೂಡ ಈಗಾಗಲೇ ತಯಾರಿಯನ್ನ ಕೂಡ ನಡೆಸಿದ್ದಾರೆ. ಒಂದ್ ಕಡೆನಲ್ಲಿ ಭೈರತಿ ಬಸವರಾಜ್ ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ರು ಅನ್ನುವಂಥ ಅನುಮಾನಗಳು, ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಇನ್ನೊಂದ್ ಕಡೆನಲ್ಲಿ ಮೊಬೈಲ್ ಅನ್ನ ಬಳಸಲಾಗಿತ್ತು. ಆ ಮೊಬೈಲ್ ನಲ್ಲಿ ಎಲ್ಲಾ ರೀತಿಯಾದಂತಹ ಸೀಕ್ರೆಟ್ಗಳು, ಇನ್ಫಾರ್ಮೇಶನ್ಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಆ ಮೊಬೈಲ್ ಅನ್ನ ಬಚ್ಚಿಟ್ಟು ಯಾಮಾರಿಸ್ತಾ ಇದ್ರ MLA ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ತಲೆ ಮರೆಸ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಎಲ್ಲಾ ಯೋಚನೆಗಳನ್ನ ಮಾಡಿರ್ತಾರೆ. ಲಾಯರ್ಸ್ಗಳ ಜೊತೆ ಚರ್ಚೆಯನ್ನ ಮಾಡಿರ್ತಾರೆ. ಯಾವ ರೀತಿಯಾಗಿ ನಾನು ಈ ಕೇಸಿಂದ ತಪ್ಪಿಸ್ಕೊಳ್ಳೋದು ಅನ್ನುವ ನಿಟ್ಟಿನಲ್ಲಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಜಾಮೀನು ಅರ್ಜಿಯನ್ನ, ಅದು ಕೂಡ ವಜಾ ಆಗುತ್ತೆ. ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ, ಅದು ಕೂಡ ವಜಾ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅರೆಸ್ಟ್ ಆಗ್ತಾರೆ. ಇನ್ನು ಭೈರತಿ ಜೊತೆ ಇತರೆ ಆರೋಪಿಗಳ ತನಿಖೆಗೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿಚಾರಣೆ ಜೊತೆಗೆ ಸ್ಥಳ ಮಹಜರು ಮಾಡೋದಕ್ಕೆ ತಯಾರಿಯನ್ನ ನಡೆಸಲಾಗ್ತಾ ಇರುವಂತದ್ದು. ಬಿಕ್ಲು ಶಿವ ಕೊಲೆ ಸಂಬಂಧ ಜಗಳ ಆಗಿರುವಂತಹ ಜಾಗವನ್ನ ಮಹಜರು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ಭೈರತಿ ವಿಚಾರಣೆ. ಬಿಕ್ಲು ಶಿವನೊಂದಿಗೆ ನಡೆದಂತಹ ಜಗಳದ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ಈ ಹಿಂದೆ ಬಿಕ್ಲು ಶಿವ ನೀಡಿದ್ದ ಜೀವ ಬೆದರಿಕೆ ದೂರುಗಳು ತನಿಖೆ ಕೂಡ ಆಗುವಂತದ್ದು.
ಜೀವ ಬೆದರಿಕೆ ದೂರಿನಲ್ಲಿ ಜಗ್ಗ ಮತ್ತು ಭೈರತಿ ಹೆಸರು ಉಲ್ಲೇಖ ಆಗಿದೆ. ಎಲ್ಲ ಆಯಾಮದಲ್ಲಿ ತನಿಖೆಯನ್ನ ನಡೆಸ್ತಾರೆ ಸಿಐಡಿ ಅಧಿಕಾರಿಗಳು. ಒಂದ್ ಕಡೆನಲ್ಲಿ ಸಾಕ್ಷಿ ನಾಶಕ್ಕೆ ಭೈರತಿ ಬಸವರಾಜ್ ಮುಂದಾಗಿದ್ರು ಅಂತ ಹೇಳಲಾಗಿತ್ತು. ಇನ್ನೊಂದು ಕಡೆನಲ್ಲಿ ಭೈರತಿ ಜೊತೆ ಇತರೆ ಆರೋಪಿಗಳ ತನಿಖೆಗೆ ಸಿಐಡಿ ಮುಂದಾಗಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆ ಜೊತೆಗೆ ಸ್ಥಳ ಮಹಜರನ್ನ ಮಾಡೋದಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ತಯಾರಿಯನ್ನ ನಡೆಸಿದ್ದಾರೆ. ಯಾಕಂತ ಅಂದ್ರೆ ಜಗಳ ಆದಂತ ಸ್ಥಳದಲ್ಲಿ ಏನಾದ್ರೂ ಕುರುಹುಗಳು ಸಿಗತ್ತಾ ಅನ್ನುವ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳು ಆಲೋಚನೆಯನ್ನ ಮಾಡಿ ಯೋಜನೆಯನ್ನ ರೂಪಿಸಿಕೊಂಡು ಇದೀಗ ವಿಚಾರಣೆಗೆ ಮುಂದಾಗಿರುವಂತದ್ದು. ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ಭೈರತಿಗೆ ಇದೀಗ ಸಿಐಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಿದ್ದಾರೆ. ವಿಚಾರಣೆಗೆ ಹಾಜರಾಗಿರುವಂತಹ ಸಂದರ್ಭದಲ್ಲಿ ಸ್ಥಳ ಮಹಜರನ್ನ ಮಾಡೋದಕ್ಕೆ ಕೂಡ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಇನ್ನೊಂದ್ ಕಡೆನಲ್ಲಿ ಭೈರತಿ ಬಸವರಾಜ್ ಸಾಕ್ಷಿ ನಾಶವನ್ನ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅವ್ರು ಬಳಸ್ತಾ ಇದ್ದಂತ ಮೊಬೈಲ್ ಫೋನ್ ಅನ್ನ ಬಚ್ಚಿಟ್ಟು ಯಾಮಾರಿಸಿದ್ರಾ ಪೊಲೀಸ್ ಅವ್ರನ್ನೇ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಒಂದ್ ಕಡೆನಲ್ಲಿ ಭೈರತಿ ಬಸವರಾಜ್ ಈಗಾಗಲೇ ಸಿಐಡಿ ಅಧಿಕಾರಿಗಳ ಅತಿಥಿಯಾಗಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ಸಾಕ್ಷಿ ನಾಶಕ್ಕೆ ಭೈರತಿ ಬಸವರಾಜ್ ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಇದೇನ್ ಭೈರತಿ ಬಸವರಾಜ್ ಇದ್ದಾರೆ, ಅವರ ಒಂದು ಮೊಬೈಲ್ ಈಗ ಬಹಳ ಮುಖ್ಯ ಆಗುತ್ತೆ. ಅವರ ಮೊಬೈಲ್ ಅನ್ನ ಈಗ ವಶಕ್ಕೆ ತೆಗೆದುಕೊಳ್ಳುವಂತದ್ದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅವರು ಬಳಸ್ತಾ ಇದ್ದಂತ ಮೊಬೈಲ್ ನಲ್ಲಿ ಏನೆಲ್ಲ ಅಂದ್ರೆ ಈಗ CDR ಏನ್ ತಗೊಂಡಿದ್ದಾರೆ, CDR ನಲ್ಲಿ IMA ನಂಬರ್ ಇರುವಂತಹ ಮೊಬೈಲ್ಗಳೇನಿದ್ದಾವೆ ಆ ಮೊಬೈಲ್ ಅಂದ್ರೆ ಜಗದೀಶ್ ಮತ್ತೆ ಭೈರತಿ ಬಸವರಾಜ್ ಅವರು ಮಾತನಾಡಿರುವಂತಹ ಮೊಬೈಲ್ಗಳೇನಿದ್ದಾವೆ ಆ ಮೊಬೈಲ್ ಈಗ ಸದ್ಯಕ್ಕೆ ಭೈರತಿ ಬಸವರಾಜ್ ಹತ್ರ ಇಲ್ಲ. ಆ ಕಾರಣಕ್ಕೆ ಅವರ ಮೊಬೈಲ್ ಅನ್ನ ಈಗ ನೀವು ಎಲ್ಲಿ ಬಚ್ಚಿಟ್ಟಿದ್ದೀರಿ ಅದನ್ನ ನೀವು ಹೇಳಿ ಅನ್ನುವಂತ ಒಂದು ಪ್ರಶ್ನೆ ಮಾಡ್ತಿರುವಂತದ್ದು ಸಿಐಡಿ ಅಧಿಕಾರಿಗಳು. ಅವರ ಮೊಬೈಲ್ ಸಿಕ್ಕರೆ ಮಾತ್ರ ಅವರ ಮೊಬೈಲ್ ಅಲ್ಲಿ ಏನೆಲ್ಲ ರೆಕಾರ್ಡ್ ಆಗಿದೆ ಆ ರೆಕಾರ್ಡ್ ಅನ್ನ ಇವರು ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಮೊಬೈಲ್ ಅನ್ನ ಇವ್ರು ಬಚ್ಚಿಟ್ಟಿದ್ದಾರಾ ಅನ್ನುವಂತ ಒಂದು ಅನುಮಾನ ಕಾಡ್ತಾ ಇರುವಂತದ್ದು ಸಿಐಡಿ ಅಧಿಕಾರಿಗಳಿಗೆ. ಈಗಾಗ್ಲೇನೆ ಇವರ ಒಂದು ಧ್ವನಿ ಇರುವಂತಹ ಒಂದು ರೆಕಾರ್ಡ್ಗಳನ್ನು ಕೂಡ ಇತರೆ ಆರೋಪಿಗಳನ್ನ ವಿಚಾರಣೆ ಮಾಡುವಂತ ವೇಳೆಯಲ್ಲಿ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ವಶಕ್ಕೆ ತೆಗೆದುಕೊಂಡಿರೋದ್ರಿಂದಾಗಿ ಯಾವ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿತ್ತೋ ಆ ಮೊಬೈಲ್ ಅನ್ನು ಕೂಡ ಇವರು ವಶಕ್ಕೆ ತೆಗೆದುಕೊಳ್ಬೇಕು. ಅದು ಒಂದು ಕಡೆ ಮಾಡ್ತಿದ್ದಾರೆ. ಈಗ ಇವರು ಮೊಬೈಲ್ ಅನ್ನ ರಿಟ್ರೀವ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡ್ರೆ ಅದರಲ್ಲಿರುವಂತ ಡಾಟಾವನ್ನ ರಿಟ್ರೀವ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಆ ಸಾಕ್ಷಿಯನ್ನು ಕೂಡ ಡಿಜಿಟಲ್ ಸಾಕ್ಷಿಯಾಗಿ ಅದನ್ನು ಕೂಡ ಎಂಟ್ರಿ ಮಾಡ್ಬೇಕಾಗುತ್ತೆ. ಜೊತೆಗೆ ಈಗಾಗ್ಲೇನೆ ಜಗ ಮತ್ತೆ ಕಿರಣ್ ಏನಿದ್ದಾರೆ, A1 ಜಗ ಮತ್ತೆ A4 ಕಿರಣ್ ಏನಿದ್ದಾರೆ, ಅವರ ಜೊತೆಗೆ ನಿಕಟವಾದಂತ ಸಂಪರ್ಕ ಇದ್ದಿದ್ರಿಂದಾಗಿ ಜಗ ಮತ್ತೆ ಕಿರಣ್ ಕೊಟ್ಟಿರುವಂತ ಹೇಳಿಕೆಗಳನ್ನ ಪರಿಗಣಿಸಿ ಅವ್ರನ್ನ ಮತ್ತೆ ಬಾಡಿ ವಾರೆಂಟ್ ಮೇಲೆ ಕರ್ಕೊಂಡು ಬಂದು ವಿಚಾರಣೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಭೈರತಿ ಬಸವರಾಜ್ ಅವರಿಗೂ ಕೂಡ ಇತರೆ ಆರೋಪಿಗಳು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ನಮ್ಗೆ ಅವ್ರಿಗೆ ಏನೆಲ್ಲ ಸಂಬಂಧ ಇತ್ತು, ಎಷ್ಟು ಕರೆಗಳನ್ನು ಮಾಡಿದ್ವಿ ಅಥವಾ ನಮ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ, ನಮ್ಗೆ ಅವ್ರಿಗೆ ಅಂದ್ರೆ ಭೈರತಿ ಬಸವರಾಜ್ ಅವ್ರಿಗೆ ವಿಚಾರ ಗೊತ್ತೇ ಇಲ್ಲ ಅನ್ನುವಂಥದ್ದನ್ನ ಏನಾದ್ರು ಹೇಳಿಕೆ ಕೊಟ್ಟಿದ್ರೆ ಎಲ್ಲ ಹೇಳಿಕೆಗಳನ್ನು ಕೂಡ ಇಟ್ಕೊಂಡಿರುವಂತದ್ದು. ಈಗ ಭೈರತಿ ಬಸವರಾಜ್ ಅವರಿಗೂ ಕೂಡ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಒಟ್ಟು ಅವರನ್ನ ಇತರೆ ಒಂದು ಆರೋಪಿಗಳನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡು ಅವರು ಮತ್ತೆ ಅಂದ್ರೆ ಜಗ ಮತ್ತೆ ಕಿರಣ್ ಭೈರತಿ ಬಸವರಾಜ್ ಅವರು ಭೇಟಿಯಾಗಿರುವಂತಹ ಸ್ಥಳಗಳ ಬಗ್ಗೆ ಹೇಳಿಕೆಯನ್ನ ಪಡ್ಕೊಂಡ ನಂತರದಲ್ಲಿ ಆ ಸ್ಥಳಗಳಿಗೆ ಮಹಾಜರನ್ನ ಮಾಡುವಂತ ಒಂದು ಪ್ರಕ್ರಿಯೆಗೂ ಕೂಡ ಮುಂದಾಗಿರುವಂತದ್ದು. ಇನ್ನ ಈ ಹಿಂದೆ ಬಿಕ್ಲು ಶಿವ ಏನಿದೆ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಆಗೋಕ್ಕಿಂತ ಮುಂಚೆ ನನಗೆ ಜೀವ ಬೆದರಿಕೆ ಇದೆ ಅಂತ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ರು. ಆ ಒಂದು ವಿಚಾರವಾಗಿ ಕೂಡ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು ಸುಕನ್ಯಾ. ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.